ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಇವತ್ತಿನ ನನ್ನ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಎದ್ದಿದ್ದೀನಿ ಗಾಯ್ಸ್. ಇವಾಗ ಟೈಮ್ ಬಂದು 8 ಗಂಟೆ. ನಮ್ಮ ಹಸ್ಬೆಂಡ್ ಎದ್ದಿದ ತಕ್ಷಣ ಹಸುನ ಅವರು ಹಾಲು ಕರೆದು ಆಚೆ ಕಟ್ಟಿರ್ತಾರೆ. ನಾನು ಯಾವಾಗಲೂ ಇದನ್ನು ಗುಡಿಸ್ಬಿಟ್ಟು ಬಾಚಾಕೋದು, ಸಗಣಿ ಬಾಚಾಕೋದು. ಒಂದು ಚೀಲಕ್ಕೆ ತುಂಬಿಟ್ರೆ ಅವ್ರು ತೊಗೊಂಡೋಗಿ ಸೀದಾ ತೋಟಕ್ಕೆ ಹಾಕ್ತಾರೆ. ಒಂದೇ ಸತಿ ತಿಪ್ಪೆ ಅಂತೀವಿ ನಮ್ಮ ಕಡೆ ಅದನ್ನ. ಒಂದೇ ಸತಿ ಗುಡ್ಡೆ ಏನು ಹಾಕಲ್ಲ, ಯಾಕೆಂದರೆ ಅದನ್ನ ಎತ್ತಾಕೋಕೆ 1-2 ಸಾವಿರ ಟ್ಯಾಕ್ಟ್ರಿದು ಅಮೌಂಟ್ ಕೇಳ್ತಾರೆ ಅಂತ ನಾವೇನು ಮಾಡ್ತೀವಿ ಅಂದರೆ ಆಗಿಂದಾಗಲೇ ತೊಗೊಂಡೋಗಿ ತೋಟಕ್ಕೆ ಹಾಕ್ತೀವಿ. ರಾಕ್ ಮಂಜೂರೇ, ಫಸ್ಟ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ವಿಡಿಯೋ ಮಾಡೋದು ಬೇಡ, ನನ್ನ ಪಾಡಿಗೆ ನಾನು ಇರೋಣ ಅಂತ ಅನ್ಕೋತಾ ಇರ್ತೀನಿ. ಬಟ್ ನೀವು ಬಂದು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಿರ್ತೀರ, ವಿಡಿಯೋಸ್ ಮಾಡಿ, ವಿಡಿಯೋ ಸ್ಟಾಪ್ ಮಾಡಬೇಡಿ ಅಂತ. ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ರಾಕ್ ಮಂಜೂರೇ. ಸೊ ನಿಮ್ಮ ಆ ಒಂದು ಮೆಸೇಜಿಂದ ನನಗೆ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಬರುತ್ತೆ. ಏಕೆಂದರೆ ನಾನು ಯೂಟ್ಯೂಬ್ ಇದೆ ಅನ್ನೋದೇ ಮರ್ತೋಗಿರ್ತೀನಿ. ನೀವು ಬಂದು ನನಗೆ ಪದೇ ನೆನಪಿಸ್ತಿರ್ತೀರ. ತುಂಬ ಥ್ಯಾಂಕ್ಸ್. ಮತ್ತು ಎಲ್ರಿಗೂ ಹ್ಯಾಪಿ ಸಂಡೇ ಏನು ಮಾಡಿದ್ರಿ ಅಂತ ನನಗೆ ತಿಳಿಸಿ, ಓಕೆನಾ? ಇನ್ನು ಮುಂದೆ ಡೈಲಿ ವಿಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆನಾ? ಆ ಥರ ಹೇಳ್ತಾ ಇರ್ತೀನಿ, ಬಟ್ ವೀಡಿಯೋಸೇ ಮಾಡೋಕ್ಕಲ್ಲ ಅಂತ ಅಂದ್ಕೋಬೇಡಿ. ಆದರೆ ನನಗೆ ಟೈಮ್ ಸಾಲ್ತಾ ಇಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿಲ್ಲ. ನನ್ನ ಸಬ್ಸ್ಕ್ರೈಬರ್ ಅಂತ ನಾನು ಅವತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಐ ಆಮ್ ವೆರಿ ಸಾರಿ. ನನ್ನ ಫ್ರೆಂಡು ಅಂತಲೇ ನಾನು ನಿಮಗೆಲ್ಲರಿಗೂ ಕನ್ಸಿಡರ್ ಮಾಡಿದ್ದೀನಿ, ಓಕೆನಾ? ಬಟ್ ಥ್ಯಾಂಕ್ ಯು ಸೋ ಮಚ್. ನಾನು ಅದೇನೋ ಫಸ್ಟು ಇದನ್ನು ನಮ್ಮ ಹಸ್ಬೆಂಡ್ ಇದು ಎತ್ತಾಕೋಕ್ಕೆ ಒಂದು ಇಟ್ಕೊಂಡಿದ್ದಾರೆ, ಸಗಣಿ ಎತ್ತಾಕೋಕ್ಕೆ ಮರ ಥರ. ನನಗೆ ಅದರಲ್ಲಿ ಕಂಫರ್ಟಬಲ್ಲೇ ಆಗೋಲ್ಲ. ನನಗೆ ಕೈಯಲ್ಲಿ ಎತ್ತಾಕೋದೇ ನನಗೆ ಕಂಫರ್ಟಬಲ್, ಬೇಗ ಆಗುತ್ತೆ. ಅದರಲ್ಲಾದರೆ ಬೇಗ ಎತ್ತಾಕೋಕ್ಕೆ ಆಗಲ್ಲ ಗೈಸ್. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಕೈಯಲ್ಲೇ ಎಲ್ಲ ಬಾಚಾಕ್ತೀನಿ ಅಂತ ಅನ್ಬೋದು. ಕೈಯಲ್ಲೇ ಬಾಚಾಕಿದ್ರೆ ಈಸಿಯಾಗಿ ಬರುತ್ತೆ ಮತ್ತು ಕಂಫರ್ಟಬಲ್ ಆಗು ಇರುತ್ತೆ. ನನಗೆ ಹಂಗೆ ಇಷ್ಟ. ಫ್ರೆಂಡ್ಸ್, ಏನಂದರೆ ಇಷ್ಟು ದಿನ ನಾನು ತಿಪ್ಟೂರಿಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಆದರೆ ಇನ್ನು ಮುಂದೆ ಹೋಗೋದು ಬೇಡ ಅಂತ ಮನೆಯಲ್ಲೇ ಇದ್ದೀನಿ. ಮನೇಲಿದ್ದಾಗ ಸ್ವಲ್ಪ ಈ ಥರ ಹೆಲ್ಪ್ ಮಾಡಿಕೊಡ್ಬೇಕಾಗತ್ತೆ. ಏಕೆಂದರೆ ಎಲ್ಲ ಒಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ ಮತ್ತು ಬೇಜಾರು ಮಾಡ್ಕೋತಾರೆ. ಅಟ್ಲೀಸ್ಟ್ ಮನೇಲಿದ್ದಾಗಾದರೂ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ವ? ಸೊ ಹಾಗಾಗಿ ಇನ್ನು ಮುಂದೆ ನಾನು ಕೆಲ್ಸಕ್ಕೆ ಹೋಗ್ತಾಯಿಲ್ಲ, ಮನೆಯಲ್ಲೇ ಇರ್ತೀನಿ. ಇನ್ನು ಮುಂದೆ ನನ್ನ ರುಟೀನ್ ಎಗೇನ್ ಮತ್ತೆ ಬ್ಯಾಕ್ ಯಾವ ಥರ ವಿಡಿಯೋಸ್ ಮಾಡ್ತಿದ್ದೆ ಆ ಥರ ವಿಡಿಯೋಸ್ ಮಾಡಿ ಹಾಕ್ತೀನಿ. ಸಪೋರ್ಟ್ ಮಾಡಿ, ಓಕೆ ಫ್ರೆಂಡ್ಸ್? ಇನ್ನೊಂದೇನೆಂದರೆ, ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಮೇನಾಗಿ ಆ ಥರ ಕಮೆಂಟ್ ಮಾಡಿ, ಓಕೆ? ಇನ್ಮೇಲಿಂದ ನಾನು ಫುಲ್ ಫ್ರೀ ಇರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಡೆಫಿನೆಟಾಗಿ ನಾನು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ನಾನು 8:30 ಆಗಿತ್ತು ಅನಿಸುತ್ತೆ ಇದನ್ನು ಕ್ಲೀನ್ ಮಾಡಬೇಕಾದ್ರೆ. ಇದೆಲ್ಲ ಕ್ಲೀನ್ ಫಸ್ಟೇ ನಾನು ಇವತ್ತು ಸ್ವಲ್ಪ ಬೇಗನೆ ಎದ್ದೇಳೋಣ ಅಂದ್ಕೊಂಡು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಬಟ್ ಚಪಾತಿ ಮಾಡೋಕ್ಕಾಗಿಲ್ಲ. ಹೋಗಿ ಮಾಡಬೇಕು. ಈ ಸಂಡೇ ಮತ್ತು ನಾನ್ ವೆಜ್ ತರ್ತೀನಿ ಅಂತಿದ್ದಾರೆ ನಮ್ಮ ಹಸ್ಬೆಂಡು. ನೋಡಬೇಕು. ತಂದಿದ್ದರು ಆಲ್ರೆಡಿ, ನಾನು ಮಾಡಿದ್ದೀನಿ. ನೋಡೋಣ ಈ ವಿಡಿಯೋಗೆ ಅದು ಹಾಕೋಕ್ಕೆ ಆಗುತ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋಗೆ ಬರುತ್ತೋ ಗೊತ್ತಿಲ್ಲ ನನಗೆ. ಇಲ್ಲ ನೋಡೋಣ, ಓಕೆನಾ? ಮತ್ತು ಇನ್ನು ಏನು ಹೇಳೋದು, ನನಗೆ ಈ ಥರ ಕೆಲಸ ಮಾಡೋದಂದರೆ ತುಂಬ ಇಷ್ಟ. ಅಂದರೆ ವಿಡಿಯೋಸಲ್ಲೆಲ್ಲ ನೋಡ್ತಾಯಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ, ಮತ್ತು ತುಂಬ ಜನ ಈ ಥರ ವಿಲೇಜ್ ರಿಲೇಟೆಡ್ ವಿಡಿಯೋಸ್ ಮಾಡಬೇಕಾದ್ರೆ ನೋಡ್ತಾಯಿದ್ದೆ ನಾನು. ಆದರೆ ಇವಾಗ ನಾನೇ ವಿಡಿಯೋ ಮಾಡ್ತಿದ್ದೀನಿ, ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ನೇನು ಹೇಳೋದು, ಮತ್ತು ನಮ್ಮ ಹಸುಗಳ್ದು ಎಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ, ಓಕೆನಾ? ಮತ್ತು ಇನ್ನೇನು ಹೇಳಿ, ಇನ್ನೇನು ಸಮಾಚಾರ? ನೆಕ್ಸ್ಟು
ನಮ್ಮ ಪಾಪುಗೆ ಈ ವರ್ಷ ಸ್ಕೂಲ್ಗೆ ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಜಾಬ್ ಹೋಗೋದನ್ನ ನಿಲ್ಲಿಸಿದ್ದೀನಿ. ಏಕೆಂದರೆ ಸ್ಕೂಲ್ ಸ್ಟಾರ್ಟ್ ಆದಾಗ ಸ್ಕೂಲ್ಗೆ ಹಾಕ್ದಾಗ ತುಂಬ ಕೆಲಸ ಇರುತ್ತೆ. ಟಿಫನ್ ಮಾಡೋದು, ಕಳಿಸೋದು, ಅದಕ್ಕೆಲ್ಲ ಮನೇಲಿ ಇರಲೇಬೇಕು ಅಂತ ನಾನು ಈಗಲೇ ಕೆಲ್ಸಕ್ಕೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ನನ್ನ ಮನಸ್ಸಿನ ಹೆಂಗೆ ಬರುತ್ತೋ ಹಂಗೆ. ಅಂದರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಥರ ಅನಿಸ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಸ್ಕೂಲ್ಗೆ ಹಾಕಬೇಕು ನಮ್ಮ ಬೇಬಿಗೆ. ಸೊ ಹಾಗಾಗಿ ಕೆಲಸ ಬಿಟ್ಟಿದ್ದೀನಿ. ಈಗ ಸರ್ಚ್ ಮಾಡ್ತಾಯಿದ್ದೀನಿ ಎಲ್ಲ ಹಾಕೋದು ಏನು ಅಂತ. ಅಡ್ಮಿಷನ್ಸ್ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. ತುಂಬ ಜನ ನಮ್ಮ ಪಾಪು ಜೊತೆ ಹುಟ್ಟಿರೋರು ಎಲ್ಲ ಲಾಸ್ಟ್ ಟೈಮೇ ಹಾಕಿದ್ದಾರೆ ನನ್ನ ಫ್ರೆಂಡ್ಸ್. ಅಂದರೆ ನಮ್ಮೂರಲ್ಲೆಲ್ಲ ನಾನೊಂದು ವರ್ಷ ಹೋದ ವರ್ಷವೇ ಅವಳಿಗೆ ನರ್ಸರಿಗೆ ಹಾಕಬೇಕಿತ್ತು. ಆದರೆ ಇನ್ನೇನು ಅಲ್ಲಿಗೋದ್ರು ಇನ್ನೇನು ಮಾಡ್ತಾರೆ ಅಂತ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೆ. ಮತ್ತು ಇನ್ನೇನು ಹೇಳೋದು, ಈ ಸತಿ ಸ್ಕೂಲ್ಗೆ ಹೋಗ್ತಾಳೆ ನಮ್ಮ ಬೇಬಿ. ಅವಳ ರೂಟೀನೆಲ್ಲ ತೋರಿಸ್ತೀನಿ. ಅವಳು ಮನೇಲಿ ನಾನು ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಮನೇಲಿ ಇದ್ಳು, ಎದ್ದಿದ್ಲು ಆಲ್ರೆಡಿ. ಅವಳು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ಲು. ಮತ್ತು ಇವಾಗ ನಾನು ಹಸುದು ನೆಕ್ಸ್ಟು ನಮ್ಮ ಹಸು ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು. ಎಲ್ಲ ಈ ವಿಡಿಯೋದಲ್ಲೇ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಮ್ಮ ಹಸು ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತಲೇ ಅನ್ಬೋದು. ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ಬೇರೆಯವ್ರು ಮಾಡಿರೋಂತಹ ವೀಡಿಯೋಸ್ನ ನೋಡ್ತಾ ಇದ್ದೆ. ಫ್ರೆಂಡ್ಸ್, ಇನ್ನು ಮುಂದೆ ನನ್ನ ವೀಡಿಯೋಸ್ನೇ ಹಾಕ್ಕೊಂಡು ನೋಡ್ಬೋದು ಅನ್ನೋದು ಖುಷಿದೆ. ಫ್ರೆಂಡ್ಸ್ ಅಲ್ಲೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಬಂದೆ. ನೋಡಿ, ಇಲ್ಲಿ ನಮ್ಮನೆ ಪುಟಾಣಿ ಮಹಾಲಕ್ಷ್ಮಿ ಅನ್ಬೋದು ಇದು ಕರು ಹಾಕ್ದಾಗ ನಾನು ವಿಡಿಯೋ ಮಾಡಿದ್ದೆ. ಇನ್ನು ಯಾರ ವಿಡಿಯೋ ಹೋಗಿ ನೋಡಿಲ್ಲ. ನೋಡಿ, ಇವಾಗ ಆಚೆ ಕಟ್ತಾ ಇದ್ರಲ್ಲ, ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಣ ಅಂತ ಇಲ್ಲೂ ಬಂದೆ. ಸೊ ಈ ಥರ ಇದೆ ನೋಡಿ. ಕೈನ ವಾಶ್ ಮಾಡಿಲ್ಲ. ಎಲ್ಲ ನೀಟಾಗೆಲ್ಲ ಕ್ಲೀನ್ ಆದಮೇಲೆ ವಾಶ್ ಮಾಡೋಣ ಅಂತ ವಾಶ್ ಮಾಡಿಲ್ಲ. ಕೈ ಎಷ್ಟು ಚುಚ್ಚುತ್ತೆ. ಕೈಯಲ್ಲೇ ಎತ್ತಾಕಿದಾಗ ಹುಲ್ಲಿರುತ್ತಲ್ಲ ಚುಚ್ಚುತ್ತೆ. ಅದಕ್ಕೆ ನೋಡಬೇಕೇನಾದರೂ ಒಂದು ಮರ ಥರ ತಗೋಬೇಕು. ಫುಲ್ಲು ಇಲ್ಲಿ ಕೆಳಗಡೆ ಇಲ್ಲಿ ಕಟ್ತೀವಿ ಹಸು ನಾವು. ಮಾಮೂಲಿ ಡೇ ಟೈಮು. ನೈಟ್ ಟೈಮು ಇವಾಗ ಅಲ್ಲಿ ಕ್ಲೀನ್ ಮಾಡೋದ್ನೆಲ್ಲ ಅಲ್ಲಿ ಕಟ್ತೀವಿ. ಮತ್ತು ಆಗಲೇ ಹೇಳ್ತಾ ಇದ್ದೆ ಅಲ್ವಾ, ಇಷ್ಟು ದಿವಸ ಬೇರೆ ವಿಡಿಯೋಸ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ. ಇನ್ನು ಮುಂದೆ ನಾನು ವಿಡಿಯೋಸೇ ನೋಡ್ತೀನಿ ನಾನು. ಮತ್ತು ಇಷ್ಟು ದಿವಸ ನಾನು ವಿಡಿಯೋಸ್ ಮಾಡಿಲ್ಲ ಅಂದರೂ ಬೇರೆಯವ್ರು ಮಾಡಿರೋ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಅದರೊಳಗೆ ನನಗೆ ಇತ್ತೀಚೆಗೆ ಸುಮಾ ಕುಮಾರ್ ವ್ಲಾಗ್ಸ್ ಅಂತ ಇದೆ. ಅವ್ರ ವಿಡಿಯೋಸ್ ತುಂಬ ಇಷ್ಟ ಆಗ್ತಾಯಿದೆ ನನಗೆ. ಅವರು ನಮ್ಮೂರವರು. ಅಂದರೆ ಸ್ವಲ್ಪ ಅವ್ರದ್ದು ನನಗೆ ಸಖತ್ ಇಷ್ಟ ಆಗುತ್ತೆ. ಅದಕ್ಕೆ ಅವ್ರ ವಿಡಿಯೋಸ್ನೇ ನೋಡ್ತಾ ಇರ್ತೀನಿ ಅಷ್ಟೇ ಜಾಸ್ತಿ. ಮತ್ತು ನಮ್ಮ ಬೇಬಿ ರುಟೀನು ಕೆಲಸ ಇಷ್ಟೇ ಆಗಿದೆ. ಇನ್ನು ಮುಂದೆ ಸ್ವಲ್ಪ ಬ್ಯುಸಿ ಆಗಿರ್ತೀನಿ. ಮತ್ತು ಇನ್ನೇನು ಹೇಳೋದು ಗಾಯ್ಸ್, ನೀವೇ ಹೇಳಬೇಕು. ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ? ಯಾವ ಥರ ವಿಡಿಯೋಸ್ ಮಾಡಬೇಕು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಇದೊಂದು ಸುಮ್ಮನೆ ವಿಡಿಯೋ ಮಾಡಬೇಕು ಅನ್ನಿಸ್ತು. ಅದು ನಮ್ಮ ಹಸ್ಬೆಂಡ್ ನೆನಪಿಸಿದ್ರು. ಅದು ನಾನು ಮರ್ತಿದ್ದೆ. ಹೇಗೋ ಕ್ಲೀನ್ ಮಾಡೋಕ್ಕೆ ಹೋಗ್ತಿದೆಯಲ್ಲ, ವಿಡಿಯೋ ಮಾಡು ಅಂತ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದಾದಮೇಲೆ ಮನೆಗೆ ಹೋಗಿ ಟಿಫನ್ ರೆಡಿ ಮಾಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅನ್ನೋ ತಲೆಯಲ್ಲಿದೆ. ನೋಡೋಣ. ಫ್ರೆಂಡ್ಸ್, ಅಷ್ಟರೊಳಗೆ ನೀರು ಬರ್ತಾಯಿತ್ತು. ನಮ್ಮವರಲ್ಲಿ ಎನಿ ಟೈಮ್ ನೀರು ಬರೋಲ್ಲ, 1 hour ನೀರು ಬಿಡ್ತಾರೆ. ಸೊ ನಾನು ಕೈ ವಾಶ್ ಮಾಡೋ ಕಾರಣ ಬಂದೆ. ಆಲ್ರೆಡಿ ನೀರು ಬಿಟ್ಟಿದ್ರು. ಸೊ ನೀರೆಲ್ಲ ಬಂದಾಗಲೇ ಇಟ್ಕೋಬೇಕು. ಇಲ್ಲಿ ಹಾಕಬೇಕು. ಸಿಂಕ್ ಟ್ಯಾಂಕೆಲ್ಲ ನಾವೇ ಹಿಡ್ದು ಎತ್ತಾಕೋಬೇಕು. ಅದಾದಮೇಲೆ ತಿಂಡಿ ಆಯಿತು. ಪರೋಟ ಮತ್ತು ನಾನು ವೆಜಿಟೇಬಲ್ ಸಾಗು ಮಾಡಿದ್ದೆ. ನಮ್ಮ ಬೇಬಿ ಟಿ ವಿ ನೋಡ್ತಾ ಇದ್ದಾಳೆ. ಮತ್ತು ಎಲ್ಲ ಆದಮೇಲೆ ಪಾತ್ರೆ ತೊಳೆಯೋಣ. ಅಂದರೆ ಎಲ್ಲ ಉಜ್ಜಿರೋದು ಮತ್ತು ಬೆಳಗ್ಗೆ ಹಾಲಿನ ಕ್ಯಾನಿಂದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಟಿಫನ್ ಎಲ್ಲ ಆದಮೇಲೆ ನೀರು ಹಿಡ್ದು ಮತ್ತು ಪಾತ್ರೆ ತೊಳ್ದು ನಾನಿವಾಗ ಫ್ರೀಯಾಗಿ ನೀರು ಕುಡಿತಾ ಇದ್ದೀನಿ. ಇವಾಗ ತುಂಬ ಬೇಸಿಗೆಗಾಲ ಆಗಿರೋದ್ರಿಂದ ತುಂಬ ನೀರು ಕುಡಿಬೇಕು. ನೀವು ಕೂಡ ನೀರು ಕುಡೀರಿ, ಓಕೆ? ನನಗಂತೂ ನಮ್ಮ ಬೇಬಿ ನಾನು
10 ನಿಮಿಷಕ್ಕೂ ನೀರು ಕುಡಿತಾನೆ ಇರ್ತೀವಿ ಗೈಸ್, ಓಕೆನಾ. ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಟಿಪ್ ಹೇಳ್ತೀನಿ, ಓಕೆನಾ. ನಾನು ಆಗಲೇ ಹೇಳಿದೆ ಸಂಡೇ ಏನಾದರೂ ಸ್ಪೆಷಲ್. ನನಗೆ ಈ ಥರ ಕೋಳಿ ಇಷ್ಟ ಆಗಲ್ಲ, ಅಂದರೆ ಇದರಲ್ಲಿ ಜಾಸ್ತಿ ಏನೂ ಇರಲ್ಲ. ನನಗೆ ಚಿಕನ್, ಬಾಯ್ಲರ್ ಚಿಕನ್ ಇಷ್ಟ. ಬಟ್ ನಮ್ಮ ಹಸ್ಬೆಂಡ್ ಇವತ್ತು ಇದು ತಂದಿದ್ರು. ಇವತ್ತು ನಾನು ನಿಮಗೆ ಸಿಂಪಲಾಗಿ ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಕಡೆ ಈ ಥರ ಮಾಡಲ್ಲ, ಈ ಕಡೆ ಈ ಥರ ಮಾಡ್ತಾರೆ ನಮ್ಮ ಅತ್ತೆ ಊರ ಕಡೆ. ನಮ್ಮೂರ ಕಡೆಯೇ ಬೇರೆ ಥರ ಮಾಡೋದು. ಬಟ್ ಈ ಥರ ಮಾಡಿದ್ರೂ ಕೂಡ ಟೇಸ್ಟ್ ಇರುತ್ತೆ. ನಂಗೆ ಆ ಥರ ಮಾಡಿ ಬೇಜಾರು ಅನಿಸ್ದಾಗ ತಿಂದು ಬೇಜಾರು ಅನಿಸ್ದಾಗ ಈ ಥರ ಕೂಡ ಟ್ರೈ ಮಾಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಆಯಿಲ್ ಯೂಸ್ ಮಾಡಲ್ಲ, ಬೆಣ್ಣೆ ಯೂಸ್ ಮಾಡ್ತೀನಿ. ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಏನಕ್ಕೆ ಆಗಿರ್ಬೋದು ಚೆನ್ನಾಗಿರುತ್ತೆ. ಬೆಣ್ಣೆ ಅಥವಾ ತುಪ್ಪ ಯೂಸ್ ಮಾಡಿ ನೀವು ಕೂಡ. ಇಲ್ಲ ನಿಮ್ಮ ಹತ್ರ ಎರಡೂ ಇಲ್ಲ ಅಂದರೆ ಪರವಾಗಿಲ್ಲ, ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಗೈಸ್, ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ, ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ನಾನಿವಾಗ ಇದರೊಳಗೆ ಹಾಕಿ ಚೆನ್ನಾಗಿ ಉರಿತೀನಿ. ಸ್ವಲ್ಪ ಅದು ಎಣ್ಣೆ ಹಾಕಿದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಬಟ್ ಇದರಲ್ಲಿ ಅಷ್ಟೊಂಥರ ಬಿಟ್ಕೊಳ್ಳುತ್ತೆ, ಸ್ವಲ್ಪ ಬಿಟ್ಕೊಂಡಿರುತ್ತೆ. ಈ ಥರ ಮಾಡಿ ಫ್ರೆಂಡ್ಸ್ ಒಂದ್ಸಲ ಸಾಂಬಾರು, ನೀವು ನಿಜ ಇಷ್ಟಪಡ್ತೀರಾ. ನಂಗೆ ಈ ಥರನೂ ಕೂಡ ಇಷ್ಟ ಆಗುತ್ತೆ. ಜಾಸ್ತಿ ನನಗೆ ಇದು ಇಷ್ಟ ಆಗುತ್ತೆ. ಅದೊಂಥರ ನಮ್ಮೂರ ಕಡೆ ಮಾಡೋದು ಅದೇ ಬೇರೆ ಥರ ಇರುತ್ತೆ, ತೋರಿಸ್ತೀನಿ ಅದು, ಓಕೆನಾ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು, ಓಕೆನಾ. ತುಂಬ ಹಂಗೆ ಬಿಟ್ಬಿಟ್ರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾ ಇರಿ ಗೈಸ್, ಓಕೆ. ನೋಡಿ ಆಗಲೇ ಕುದೀತಾ ಇದೆ. ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಎಣ್ಣೆ ಇದ್ದರೆ ಎಣ್ಣೆ ಬಿಟ್ಕೊಬೇಕು. ಎಣ್ಣೆಲೇ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಗೈಸ್, ಓಕೆನಾ. ನಾನು ಸ್ವಲ್ಪ ಚೆನ್ನಾಗಿ ಕುದಿಸಿದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ ಚಿಕನ್ ಹಾಕ್ತೀನಿ, ಓಕೆನಾ. ನಾನಿವತ್ತು ಸಾಂಬಾರು ಮಾಡ್ತಾಯಿದ್ದೀನಿ, ಚಿಕನ್ ಸಾಂಬಾರು. ಈ ಥರ ರೆಸಿಪಿ ನನ್ನ ವೀಡಿಯೋದಲ್ಲಿ ತೋರಿಸಿಲ್ಲ, ಓಕೆನಾ. ನನ್ನ ಚಾನಲಲ್ಲಿ ಇವತ್ತೇ ಫಸ್ಟ್ ಅನಿಸುತ್ತೆ ಈ ರೆಸಿಪಿ ಮಾಡ್ತಿರೋದು. ಅಂದರೆ ಚಿಕನ್ ರೆಸಿಪೀಸ್ ಮಾಡಿ ಹಾಕಿದ್ದೀನಿ, ಬಟ್ ಈ ಥರ ಸ್ಟೈಲ್ ಮಾಡ್ತಿರೋದು ಇವತ್ತೇ ಫಸ್ಟು. ನಾನು ಚಿಕನ್ ಹಾಕ್ತಾಯಿದ್ದೀನಿ. ಇಲ್ಲಿ ಎಷ್ಟು ಕೆ ಜಿ ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ 1.5 ಅಥವಾ 1.25, 2 ಇರ್ಬೋದು. ಯಾಕೆಂದರೆ ಇದು ಜಾಸ್ತಿ ವೆಯ್ಟ್ ಬರೋಲ್ಲ ಅಲ್ವಾ. ಸೊ ಹಾಗಾಗಿ ನಾನೇ ಗೆಸ್ ಮಾಡಿದೆ. ಇದಾದಮೇಲೆ ಇದು ಕೂಡ ಚೆನ್ನಾಗಿ ತಿರುಕೊಳ್ಳಿ ಗೈಸ್, ಓಕೆನಾ. ತಿರುಕೊಂಡು ನಾನು ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ತೀನಿ, ಓಕೆ. ಅರಿಶಿನ ಮತ್ತು ಉಪ್ಪಲ್ಲೇ ಚೆನ್ನಾಗಿ ನಾವು ಚಿಕನನ್ನು ನೀಟಾಗಿ ಬೇಯಿಸ್ಕೋಬೇಕು. ಆಗಲೇ ಚಿಕನ್ಗೆ ಉಪ್ಪು ನೀಟಾಗಿ ಹಿಡಿಯುತ್ತೆ. ನಾವು ತಿಂದಾಗ ಒಂಥರ ಚೆನ್ನಾಗಿ ಇರುತ್ತೆ, ತಿಂತಾ ಇರಬೇಕಾದ್ರೆ ಚೆನ್ನಾಗಿರುತ್ತೆ, ಓಕೆ ಗೈಸ್. ಅದಾದಮೇಲೆ ನಾನು ಕುಕ್ಕರ್ ಮುಚ್ಚಳ ಹಾಕಿ ಒಂದು 4 ಅಥವಾ 3 ವಿಷಲ್ ಮಾಡಿಸ್ತೇನೆ. ನಾನಿವತ್ತು ಕರೆಂಟ್ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಖಾರಕ್ಕೆ ಏನೇನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಕಾಯಿ ಇರಲಿಲ್ಲ ಸುಲಿಸ್ಕೊಳ್ಳೋಕ್ಕೆ, ಅದಕ್ಕೆ ಇದು ಕಾಯಿನೇ, ಇದು ಕೊಬ್ಬರಿ ಅಲ್ಲ. ಕೊಬ್ಬರಿ ಥರ ಅರ್ಧ ಕೊಬ್ಬರಿ ಅರ್ಧ ಕಾಯಿ ಓಕೆ. ನೀವು ಕಾಯಿ ಹಾಕಿ, ಓಕೆನಾ. ಕಾಯಿ ಮತ್ತು ನೋಡಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ಮತ್ತು 1-2 ಟೊಮೊಟೊ. ಆ್ಯಕ್ಚುಲಿ ಚಿಕನ್ ಸಾರಿಗೆ ನಮ್ಮ ಕಡೆ ಟೊಮೊಟೊ ಜಾಸ್ತಿ ಯೂಸ್ ಮಾಡಲ್ಲ, ಅಷ್ಟು ಟೇಸ್ಟ್ ಇರೋಲ್ಲ ಅಂತ. ಬಟ್ ಈ ಕಡೆ ಯೂಸ್ ಮಾಡ್ತಾರೆ, ಬಟ್ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 1-2 ಟೊಮೊಟೊ ಮತ್ತು ಒಂದು ಮುಕ್ಕಾಲು ಅಥವಾ ಅರ್ಧ ಕಪ್ಪಷ್ಟು ಕಾಯಿ ಹಾಕ್ತಾಯಿದ್ದೀನಿ. ಹೆಚ್ಚಿದ್ದೀನಲ್ವ, ಹಂಗಾಗಿ ಗೊತ್ತಾಗ್ತಿಲ್ಲ. ಮತ್ತು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೀವು ಕೂಡ ಹಾಕಿ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಈ ಥರನೂ ಹಾಕ್ಕೋಬೋದು, ಇಲ್ಲ ಹೆಚ್ಚಿ ಸಾಂಬಾರು ಮಾಡ್ತಾಯಿರ್ತಾರಲ್ಲ ಆವಾಗಾದರೂ ಹಾಕ್ಕೋಬೋದು. ನಾನಿಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿ ಅಂದರೆ ಇದಕ್ಕೆ ಏನಿಲ್ಲ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಅಷ್ಟೇ, ಇನ್ನೇನಿಲ್ಲ, ಓಕೆ. ಮತ್ತು ಚಕ್ಕೆ ಲವಂಗ ಇಷ್ಟ ಮಿಕ್ಸ್ ಆಗಿದೆ ಇದಕ್ಕೆ. ಚಿಕನ್ ಸಾಂಬಾರಿಗೆ ನಾವು ಸಾಂಬಾರು ಪುಡಿನ ಯೂಸ್ ಮಾಡಬಾರ್ದು. ಅಂದರೆ ನಾವು ಮಾಮೂಲಿ ಡೈರಿ ಸಾಂಬಾರ್ಗೆ ಹಾಕ್ತೀವಲ್ಲ, ಅದು ಯೂಸ್ 4 ವಿಷಲ್ ಮಾಡಿಸಿದ್ದೆ, ಆದರೂ ಕೂಡ ಇದು ಬೆಂದಿರಲಿಲ್ಲ ಚೆನ್ನಾಗಿ. ಅದಾದಮೇಲೆ ನೋಡಿ ನಾನೊಂದು 3 ವಿಷಲ್ ಹೊಡ್ಸ್ಕೊಂಡು ಕೆಳಗಡೆ, ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ, ಅದು 3 ವಿಷಲ್ ಆದಮೇಲೆ ಇದನ್ನು ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉಪ್ಪು ನೋಡಿ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಈ ಥರ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಇದು ಕೂಡ. ನಾನು ಸ್ವಲ್ಪ ನೀರು ಹಾಕೋಕ್ಕೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಆದರೆ ಈಗ ನಾನೇನು ಮಾಡ್ತೀನಿ, ಜಾಸ್ತಿ ಹಾಕಿದ್ದೀನಲ್ವ, ಈಗ ನಾನು ಇದನ್ನು ಕುಕ್ಕರಿಂದ ಒಂದು ಪಾತ್ರೆಗೆ ತೆಗ್ದು ಪಾತ್ರೆಯಲ್ಲಿ ನೀಟಾಗಿ ಕುದಿಸ್ತೀನಿ. ಆಗ ಇನ್ನೂ ಟೇಸ್ಟಾಗಿರುತ್ತೆ. ಕುಕ್ಕರಲ್ಲಿ ಬೇಯಿಸೋದ್ಕಿಂತ ಪಾತ್ರೆಯಲ್ಲಿ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಇದು ನಮ್ಮ ಇವತ್ತಿನ ಸಂಡೇ ರುಟೀನ್ ವ್ಲಾಗ್ ಗೈಸ್. ನೀವು ಯಾವ ರೀತಿ ಸಂಡೇನ
ಕಲಿದ್ರಿ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಆ್ಯಕ್ಚುಲಿ ಇವಾಗಲೇ ನಾನು ಇದನ್ನು ಎಡಿಟ್ ಮಾಡ್ತಾಯಿದ್ದೀನಿ, ಇವಾಗಲೇ ಇದನ್ನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮಗೆ ಯಾವ ಥರ ವಿಡಿಯೋಸ್ ಮಾಡಬೇಕು ಆ ಥರ ಕೂಡ ಹೇಳಿ, ಓಕೆ. ಮತ್ತು ನಂದು ಇನ್ಸ್ಟಾಗ್ರಾಮಲ್ಲಿ ಐ ಡಿ ಇದೆ, ಸ್ವೀಟಿ ಸ್ಟಾರ್ ಅಂಜಲಿ ಅಂತ. ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ನಾನು ಇದಕ್ಕೆ ಮುದ್ದೆ ಮತ್ತು ಸಾಂಬಾರು ರೈಸ್ ಮಾಡಿದ್ದೆ ಫ್ರೆಂಡ್ಸ್, ಓಕೆ. ಈ ಕಡೆ ಜಾಸ್ತಿ ಮುದ್ದೆ ಮಾಡ್ತಾರೆ. ನನಗೆ ನಮ್ಮ ಅಪ್ಪ ಅಮ್ಮ ಮನೇಲಿ ನಾನು ಜಾಸ್ತಿ ಮುದ್ದೆ ತಿಂದಿಲ್ಲ, ಇಲ್ಲಿ ತಿಂದು ರೂಢಿಯಾಗಿದೆ. ಸೊ ಹಾಗಾಗಿ ಚೆನ್ನಾಗಿ ತಿಂತೀನಿ ಮುದ್ದೆ. ಇವಾಗ ಬಂದು ನನಗೆ ರೂಢಿಯಾಗಿದೆ. ಈಗ ನಾನಿದು ಮಧ್ಯಾಹ್ನ ಊಟಕ್ಕೆ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬೆಳಗ್ಗೆ ನಮ್ಮ ಹಸ್ಬೆಂಡ್ಗೆ ಪಾಪುಗೆ ಪರೋಟ ಮಾಡಿಕೊಟ್ಟಿದ್ದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.